ಪತ್ರಿಕಾಗೋಷ್ಠಿ ಏನಿದೆ ಇದು ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಅಲ್ಲ, 3 ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ. ನಾವೆಲ್ಲರೂ ಕೂಡ ಒಂದು ತಂಡದಲ್ಲಿ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದು ತಂಡವಾಗಿ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ಒಂದು ಮ್ಯಾರಥಾನ್ ಕಾರ್ಯಕ್ರಮ 26ರಿಂದ 28ರವರೆಗೆ 26, 27, 28 ಎಲ್ಲವೂ ಕೂಡ ನಾದಬ್ರಹ್ಮದಲ್ಲಿ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ 3 ಕಾರ್ಯಕ್ರಮಗಳು. ಆ 3 ಕಾರ್ಯಕ್ರಮಗಳ ವಿವರಣೆಯನ್ನ ನಾವು ತಮ್ಮ ಮುಂದೆ ಮಂಡಿಸುತ್ತಿದ್ದೇವೆ. ನಾವೆಲ್ಲರೂ ಕೂಡ ಒಂದೊಂದು ಸಂಸ್ಥೆ ಅಧ್ಯಕ್ಷರು. ನಾನು ಕರ್ನಾಟಕ ಸರ್ವ ಸಂಗೀತ ಕಾರ್ಪೊರೇಷನ್ನ ಜಿಲ್ಲಾ ಘಟಕದ ಅಧ್ಯಕ್ಷ. ನಮ್ಮ ಎಡಿ ಶ್ರೀನಿವಾಸ್ ಅವರು ವಿದ್ಯುನ್ನತ ಸಂಗೀತ ಸಂಸ್ಥೆ ಸಂಗೀತ ಸಂಸ್ಥೆ ಅಂತಿದೆ, ಅವರ ಅಧ್ಯಕ್ಷರಾಗಿ ಆ ಒಂದು ಸಂಸ್ಥೆಯ ಸಂಗೀತ ಕ್ಷೇತ್ರದಲ್ಲಿ. ಹಾಗೆ ನಮ್ಮ ಬೆಟ್ಟೇಗೌಡರು ಆನಂದನ ಸಂಗೀತ ಸಂಸ್ಥೆ ಅಂತ ಇದೆ, ಅದರ ಅಧ್ಯಕ್ಷರವರು. ಆ ಒಂದು ಕೂಡ ಅದರ ಮುಂದೆ ತಗೊಳ್ತಾರೆ. ಈ 3 ಸಂಸ್ಥೆಗಳ ಕಾರ್ಯಕ್ರಮಗಳನ್ನ ನಮ್ಮ ಮುಂದೆ ಮಂಡಿಸುತ್ತೇವೆ. ಮೊದಲನೇದಾಗಿ 28ನೇ ತಾರೀಕು, ಇದೇ 28ನೇ ತಾರೀಕು ಶನಿವಾರ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಸಂಜೆ 6 ಗಂಟೆಗೆ ರಾಷ್ಟ್ರಕವಿ ಕುವೆಂಪು ಹಾಗೂ ಡಾಕ್ಟರ್ ಸಿ ಅಶ್ವಥ್ ಅವರ ಜನ್ಮದಿನದ ಪ್ರಯುಕ್ತ ಗೀತನ ಮನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ತಮಗೆ ಗೊತ್ತಿರೋ ಹಾಗೆ ನಾಡಿನ ಪ್ರಖ್ಯಾತ ಕವಿಗಳಾದಂಥ ರಾಷ್ಟ್ರಕವಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟಿದ ಹಬ್ಬ ಡಿಸೆಂಬರ್ 29. ಅವರು ಹುಟ್ಟಿದ್ದು 1904 ಇಸ್ವಿ. ಅವರ ಹುಟ್ಟುಹಬ್ಬ ಈ ತಿಂಗಳ ಬರೋದ್ರಿಂದ ನಾವು ಅವರ ಒಂದು ರಚನೆಯ ಗೀತೆಗಳನ್ನ ಸುಗಮ ಸಂಗೀತದ ಮುಖಾಂತರ ಮಾಡ್ತಾ ಇದ್ದೇವೆ. ಹಾಗೆ 29ನೇ ತಾರೀಕು, ಅದೇ ದಿನ 29 ಡಿಸೆಂಬರ್ 1939 ಡಾಕ್ಟರ್ ಸಿ ಅಶ್ವಥ್ ಅವರ ಹುಟ್ಟುಹಬ್ಬ ಕೂಡ. ಇಬ್ಬರು ಕೂಡ ಪ್ರಖ್ಯಾತವಾದವರು, ಜನರಿಗೆ ಬಹಳ ಸಂಗೀತದ ಒಂದು ಸಾಧನ ನಡೆಸಿದವರು, ಖ್ಯಾತಿಯ ಉತ್ತುಂಗಕ್ಕೇರಿದವರು. ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಎಡಿ ಶ್ರೀನಿವಾಸ್ ಅವರು, ಇವರು ಪ್ರಖ್ಯಾತ ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರು. ಅವರ ಒಂದು ಕಂಠ ಸಿರಿಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಅವರ ಜೊತೆಗೆ ಗಾಯನದಲ್ಲಿ ಶ್ರೀಮತಿ ನಾಗಲಕ್ಷ್ಮಿ ಅವರು ಇರ್ತಾರೆ, ಹಂಸಿನಿ ಅವರು ಇರ್ತಾರೆ, ಎನ್ ಬೆಟ್ಟೇಗೌಡರು ಇರ್ತಾರೆ, ಪಕ್ಕದಲ್ಲಿ ಎನ್ ಬೆಟ್ಟೇಗೌಡರು ಇರ್ತಾರೆ, ಹಾಗೂ ಡೇವಿಡ್ ಅವರು ಹಾಗೂ ಜಿ ಶ್ರೀಧರ್ ಅವರು ಇರ್ತಾರೆ. ಇವರೆಲ್ಲರೂ ಸೇರಿ ಕುವೆಂಪು ಮತ್ತು ಸಿ ಅಶ್ವಥ್ ಅವರ ಗೀತೆಗಳನ್ನ ಹಾಡಿದ್ದಾರೆ. ಇವರಿಗೆ ಇದು ಒಂದು ನೈಜ ಸಂಗೀತದ ಕಾರ್ಯಕ್ರಮ, ಅಂದ್ರೆ ಲೈವ್ ಮ್ಯೂಸಿಕ್ ಇರುತ್ತೆ. ಲೈವ್ ಮ್ಯೂಸಿಕ್ ನಲ್ಲಿ ಕೀಬೋರ್ಡ್ ನಲ್ಲಿ ಷಣ್ಮಗ ಅವರು ಇರ್ತಾರೆ, ಹಾಗೆ ತಬಲಾದಲ್ಲಿ ಇಂದುಶೇಖರ್ ಮತ್ತೆ ರಘು ಅವರು ಇರ್ತಾರೆ, ಹಾಗೆ ರಿದಮ್ ಪ್ಯಾಡ್ ನಲ್ಲಿ ರಂಗಗೌಡ ಅವರು ಇರ್ತಾರೆ, ಮತ್ತೆ ಮ್ಯಾಂಡಲಿನ್ ವಾದನದಲ್ಲಿ ವಿಶ್ವನಾಥ್ ಅವರು ಇರ್ತಾರೆ. ಇವರಿಟ್ಟು ನೈಜ ಸಂಗೀತದಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ನಮ್ಮ ನಾಡಿನ ಪ್ರಖ್ಯಾತ ಕವಿಗಳಾದಂಥ CP ಕೃಷ್ಣಕುಮಾರ್, CPK ಅಂತ ಅವರು ಖ್ಯಾತರಾಗಿದ್ದಾರೆ. ಅವರಿಂದ ಉದ್ಘಾಟನೆಯಾಗಿ ಕುವೆಂಪುರವರ ಬಗ್ಗೆ ಮಾತುಗಳನ್ನ ಆಡಿ ಅವರಿಗೆ ನುಡಿದವರ ಮತ್ತು ಗೀತಗಳ ಎಲ್ಲ ಕೂಡ ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ CPK ಅವರ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕವೀಶ್ ಗೌಡ್ರು ಅಂತೇಳಿ ನಮ್ಮ ವಿದ್ಯಾವಿಕಾಸ್ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ, ನಮಗೆಲ್ಲ ಗೊತ್ತಿರ್ಬೋದು, ವಾಸಣ್ಣ ಅವರು ಅವ್ರ ಮಗ ಅವರು ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಜೊತೆಗೆ ಅಂಶಿ ಪ್ರಸನ್ನ ಕುಮಾರ್ ಅವರು, ಕನ್ನಡ ಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 26ನೇ ತಾರೀಕು ಅಂದರೆ ಗುರುವಾರ ಅದೇ ಸಭಾಂಗಣ ನಾದಬ್ರಹ್ಮ ಸಂಜೆ 5:30ಕ್ಕೆ ಈ ಕಾರ್ಯಕ್ರಮ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯುತ್ತಮವಾದ ಹಾಡುಗಳನ್ನು ಹಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಕರೋಕೆ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮವನ್ನು ಕೂಡ ನನ್ನ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ. ಈ ಕಾರ್ಯಕ್ರಮದ
ಕಲಾವಿದರುಗಳು ಇಂದ್ರಾಣಿ ಅನಂತರಾಮನವರು, ಬೆಟ್ಟೇಗೌಡರು, ಶ್ರೀಧರ್, ಅಬ್ದುಲ್ ಕಯ್ಯೂಮ್ ಅವರು, ಡಾಕ್ಟರ್ ಎಸ್ ಪದ್ಮಶ್ರೀ ಅವರು, ಡಾಕ್ಟರ್ ರಾಜಣ್ಣ ಅವರು, ಡಾಕ್ಟರ್ ಪೂರ್ಣಿಮಾ, ಶ್ರೀಮತಿ ಮನೋಹರ್, ಶ್ರೀಮತಿ ವಾಣಿ, ಡಾಕ್ಟರ್ ಪರಶುಮೂರ್ತಿ ಹಾಗೂ ಅಮರೇಶ್ ಇವರೆಲ್ಲರೂ ಕೂಡ ಅತ್ಯುತ್ತಮವಾದ ಗಾಯಕರುಗಳು. ಜೂನಿಯರ್ ವಿಷ್ಣುವರ್ಧನ್ ಅಂತಾನೆ ಬಹಳ ಖ್ಯಾತಿ ಪಡೆದಿರುವ ಅಪೇಕ್ಷಾ ಮಂಜುನಾಥ್ ಅವರು ಬಂದು ಕೆಲವು ಹಾಡುಗಳಿಗೆ, ವಿಷ್ಣುವರ್ಧನ್ ಅವರ ಹಾಡುಗಳಿಗೆ ಆ್ಯಕ್ಟ್ ಮಾಡಿ, ಡ್ಯಾನ್ಸ್ ಮಾಡಿ ಒಂದು ಮನೋರಂಜನೆಯನ್ನು ಕೊಟ್ಟಿದ್ದಾರೆ. 4ನೇ ತಾರೀಕು ನಾದಬ್ರಹ್ಮನಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಡುಗಳು ಮಾತ್ರ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಾಡಾಯಿತು. ಅದು ಆ ದಿನ ನಾದಬ್ರಹ್ಮ ಕೆಳಗಡೆ ಫುಲ್ ಆಗಿ, ಮೇಲ್ಗಡೆ ಕೂಡ ಜನಗಳು ಸಾಕಷ್ಟು ಜನ ಸೇರಿದ್ರು. ಆಮೇಲೆ ತದನಂತರ ತುಂಬ ಜನ ಬಂದು ನಮ್ಮನ್ನ ಅಪ್ರೋಚ್ ಮಾಡಿ, ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ, ನಮ್ಗೆ ಇನ್ನೂ ಇದರ ಹಾಡುಗಳು ಬೇಕು, ವಿಷ್ಣುವರ್ಧನ್ ಅವರ ಹಾಡುಗಳು ಬೇಕು, ಅದ್ರ ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಹಾಡುಗಳು ಬೇಕು, ಅವೆರಡೂ ಸೇರಿ ಇನ್ನೊಂದು ನಮಗೆ ಕಾರ್ಯಕ್ರಮ ಕೊಟ್ಟು ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ರು. ಅದನ್ನ ಒಂದು ಆಧಾರ ತಗೊಂಡು ನಾವು ಈ ಒಂದು ಕಾರ್ಯಕ್ರಮ 26ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. 27ನೇ ತಾರೀಕು ಶುಕ್ರವಾರ ನಮ್ಮ ಗಾನವಂದನ ಸಂಸ್ಥೆಯ ವತಿಯಿಂದ ಮೈಸೂರಿನ ಪ್ರಥಮ ಶಂಕರನ ಅಭಿನಯದ ಗೀತೆಗಳ ಗಾಯನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಶಂಕರ್ ಅವರ ಅಭಿನಯದ ಗೀತೆಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 27ನೇ ತಾರೀಕು ಸಂಜೆ 4:30ಕ್ಕೆ ನಾಗರಹೊಮ್ಮ ಸಂಗೀತ ಸಭಾದಲ್ಲಿ. ಈ ಒಂದು 3 ದಿನ ಏನಿದೆ, ಇದೊಂದು 3 ದಿನಗಳು 26, 27, 28 ಸಂಗೀತದ ಹಬ್ಬ. 3 ದಿನಗಳು ಸಂಗೀತದ ಹಬ್ಬ. ಮೈಸೂರಿನ ಎಲ್ಲ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್, ಕುವೆಂಪು ರಚಿತ ಭಾವಗೀತೆಗಳು ಮತ್ತು ಸಿ ಅಶ್ವಥ್ ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಸಂಗೀತದ ಹಬ್ಬ, ಸಂಗೀತದ ರಸದೌತಣ ನೀಡ್ತಿದೆ ಅಂತ ಹೇಳ್ಬೋದು. ನಮ್ಮ ಈ ಕಾರ್ಯಕ್ರಮದ ನಮ್ಮ 3 ಕಾರ್ಯಕ್ರಮಗಳಿಗೂ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾದ ನಾಗರಾಜ್ ಬೈರವರು ಪೂರ್ಣ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮ ಮಾಡೋದನ್ನು ಹುರಿದುಂಬಿಸ್ತಿದ್ದಾರೆ. ಇಂಥವರು ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದು ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳ್ಬೋದು. ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು ಬರ್ತಿದ್ದಾರೆ. ಮತ್ತೆ ಅಧ್ಯಕ್ಷತೆಯನ್ನು ಶ್ರೀ ಡಾಕ್ಟರ್ ನಾಗರಾಜ್ ಬೈರವರು ವಹಿಸಿಕೊಂಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಡು ಡಾಕ್ಟರ್ ಎ ಡಿ ಶ್ರೀನಿವಾಸರವರು, ಶ್ರೀಮತಿ ರಶ್ಮಿ ಚಿಕ್ಕಮಗಳೂರು, ಡಾಕ್ಟರ್ ವೈ ಡಿ ರಾಜಣ್ಣ, ಡಾಕ್ಟರ್ ಎ ಎಸ್ ಪೂರ್ಣಿಮಾ, ಶ್ರೀಮತಿ ಲತಾ ಮನೋಹರ್, ಶ್ರೀಮತಿ ಸಿ ಎಸ್ ವಾಣಿ ಹಾಗೂ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಡಲಿದ್ದೇನೆ. ಇವತ್ತಿನ ಹಾಡುಗಳು ನೋಡ್ತಾ ಇದ್ದೀರ, ಅದು ಕ್ಯಾಪ್ಟರೇ ಬರೋದು. ಇವತ್ತು ಬರುತ್ತೆ, ಅದು ಹಾಗೆ ಆಗ್ತಾ ಇರಲ್ಲ, ಸಾಹಿತ್ಯ ಇರಲ್ಲ. ಈಗ ಬಂದರೆ ಅವರ ಚಿತ್ರಗಳನ್ನು ನೋಡಿ ಆ ಸಂಸಾರವನ್ನು ಒಂದುಗೂಡ್ತಾ ಇತ್ತು, ಅದಕ್ಕೆ ಒಂದು ಸಂಸ್ಕೃತಿ ಬೆಳೆಸ್ತಾ ಇತ್ತು. ಅಂಥ ಸಾಹಿತ್ಯಗಳು ಶ್ರೀ ವಿಜಯಶಂಕರ್, ವಿಜಯ್ ಗೋಪಾಲ್, ಕೃಷ್ಣ, ಟಿ ವಿ ಶ್ರೀನಿವಾಸ್, ಗಂಡ್ಸಾದ ಎಂತೆಂಥವ್ರಿದ್ರು ಅವತ್ತಿನ ದಿನ. ಅಂದರೆ ಅಂಥವನ್ನೆಲ್ಲ ಇವತ್ತು ಬೆಳಕಾಗಿರೋ ಜನರೇಷನ್ ಗೊತ್ತಿಲ್ಲ. ಅವ್ರ ಜನರೇಷನ್ ಇವತ್ತು ನೋಡಿ ಇಂಜಿನಿಯರ್ಸ್ಗಳು, ಲೇಡೀಸ್ಗಳನ್ನೇ ಒಂದು ಕರಾಟೆ ಹಾಕೊಂಡು ಸಾಂಗ್ಗಳನ್ನ, ಹಳೆಯ ಸಾಂಗ್ಗಳನ್ನ ಬೆಳಕು ಮಾಡ್ಕೊಂಡು ಇವತ್ತು ಎಲ್ಲ ಸಾಂಸ್ಕೃತಿಕ ನಗರಿಯಲ್ಲಿ ನಮ್ಮ ಸುಗಮ ಸಂಗೀತವನ್ನು, ಜಾನಪದ, ಇತರ ಹಲವಾರು ಗೀತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಈ ವರ್ಷದ ಕೊನೆಯ ಭಾಗದಲ್ಲಿ ಹೊಸ ವರ್ಷವನ್ನು ಸ್ವಾಗತವನ್ನು ಬಯಸ್ತಾ ತುಂಬ ಸಾಂಪ್ರದಾಯಿಕವಾಗಿ ಹಾಡಿನ ಮುಖಾಂತರ ಹೊಸ ವರ್ಷವನ್ನು ಸ್ವಾಗತ ಬಯಸ್ತಾ ಸ್ನೇಹಿತರೆ, ತಮ್ಗೆಲ್ಲರಿಗೂ ಮುಂಗಡವಾಗಿ 25ನೇ ವರ್ಷದ ಸ್ವಾಗತವನ್ನು, ಹೊಸ ವರ್ಷ ಆಚರಣೆಯ ಸ್ವಾಗತವನ್ನು ಸಹ ನಮ್ಮ ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ಒಂದು 2025ನೇ ವರ್ಷ ತಮ್ಗೆಲ್ಲರಿಗೂ ಸಹ, ನಮ್ಮ ಕುಟುಂಬ ಎಲ್ಲರಿಗೂ ಸಹ ಒಳ್ಳೆಯದಾಗಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, 27ರಿಂದ ಪ್ರಾರಂಭವಾಗುವ ಗೀತೆಗಳ ಸುರಿಮಳೆ 29ನೇ ತಾರೀಕಿನವರೆಗೆ ಅಮೋಘವಾಗಿ ಇರುತ್ತೆ. 27, 28, 29
ಈ 3 ದಿವಸವೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಪತ್ರಿಕಾ